ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಸು 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 ಕಂಟಿ ಎಲ್ಲವ ಗುಡಿಗೆ ಹೋಗಿದ್ದಂತೆ? ಹೌದವ್ವ, ಅಣ್ಣಯ್ಯ ಕಲ್ಯಾಣೋತ್ಸವಕ್ಕೆ ಹೋಗಿದ್ದಾನೆ. ರಾಧನೂ ಹೋಗಿದ್ದಾಳೆ. ಏನು, ರಾಧನು ಹೋಗವಳ? ಮತ್ತಾಗ್ಲೇ ಎಲ್ಲ ಕೇಳಿದಾಗ ಕಿರಾಸ್ ಐತಂತ ಹೇಳಿದ್ರಲ್ಲವ? ಗೊತ್ತಿಲ್ಲಪ್ಪಯ್ಯ, ಒಟ್ನಲ್ಲಿ ಇಬ್ರು ಹೋಗಿದ್ದಾರೆ. ಪರವಾಗಿಲ್ವೇ, ನಾವು ಕೇಳಿದಾಗ ಕಂಟಿ ನನ್ಗೆ ಆಸಕ್ತಿ ಇಲ್ಲ ಅಂದ. ರಾಧನ್ ಮಾಡಿದ್ರೆ ನನ್ಗೆ ಅದೇನೋ ಕ್ಲಾಸ್ ಐತೆ ಅಂದ್ಲು. ಈಗ ನೋಡಿದ್ರೆ ಇಬ್ರು ಒಟ್ಟಿಗೆ ಹೋಗವ್ರಲ್ಲ, ಏನ್ ಸಮಾಚಾರ? ಬಂಗಾರ, ಮನೆಯಾಗಿದ್ದು ದೊರೆಗೆ ಬೇಸರ ಆಗೈತೆ, ಅದಕ್ಕೆ ಹೋಗಿರ್ತಾನೆ. ಹೌದೌದು, ನಿಮ್ಮ ಮಗನ್ಗೆ ಎಲ್ರಿ ಬೇಸರ ಆಯ್ತೈತೆ. ಯಾವಾಗ್ಲೂ ಹಿಂದೆ ಇಂಟ್ ಕಟ್ಕೊಂಡು ಓಡಾಡ್ತಿರ್ತಾನೆ. ಹೋಗ್ಲಿ ಬಿಡು, ಹೆಂಗಾನ ನಮ್ಮ ಮನೆಯಿಂದ ಇಬ್ರಾದ್ರೂ ಕಲ್ಯಾಣೋತ್ಸವಕ್ಕೆ ಹೋದ್ರಲ್ಲ. ಅವರಿಬ್ರು ಹೋಗಿರೋದು ನನಗೂ ಸಂತೋಷನೇಯ. ಆದ್ರೆ ಹೋಗಲ್ಲ ಅಂತಿದ್ದವ್ರು ಹೋಗಿದಾರಲ್ಲ, ಅದು ನಂಗೆ ಆಶ್ಚರ್ಯ ಆಯ್ತಿರೋದು. ನಾವಿಬ್ರು ಹೋಗೋಕ್ಕಾಗಿಲ್ವಲ್ಲ, ಅದಕ್ಕೆ ರಾಧಾನೆ ಕಂಟಿಗೆ ಹೇಳಿ ಕರ್ಕೊಂಡು ಹೋಗಿರ್ಬೇಕು. ಇರ್ಬೋದವ್ವ, ರಾಧನೆ ಅಣ್ಣಯ್ಯನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿರ್ತಾಳೆ. ಹಂಗೆಲ್ಲ ಏನು ಇರಾಕಿಲ್ಲ. ನಾನು ಆ ಮುಂಗ್ಸಿಗೆ ಫೋನ್ ಮಾಡಿದಾಗ ಯಾವುದೋ ಹುಡುಗಿನ ಹುಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ದ. ಇಸ್ಯ ಯೋನು ಅಂತ ಗೊತ್ತಾಯ್ತಿಲ್ವೇ? ದೊರೆ ಬರ್ತಾನಲ್ಲ, ಆವಾಗ ಕೇಳಿದ್ರೆ ಆಯ್ತು ಬಿಡು. ಬರ್ಲಿ ಅವನ್ನೇ ಕೇಳಿಸ್ಯ ತಿಳ್ಕತ್ತೀನಿ. ಅಕ್ಕ, ಅವ್ವ ಬೇಡ ಅಂತ ಹೇಳಾದ್ಮೇಲೂ ನಾವಿದನ್ನ ಹೀಗೆ ಮುಂದುವರಿಸಬಾರ್ದಿತ್ತು ಅಂತ ಅನ್ನಿಸ್ತಿದೆ. ನಾನು ಸುಮ್ಮಂಗೆ ಹೇಳ್ದೆ ಕಣವಿ, ಇದೆಲ್ಲ ಬ್ಯಾಡ ಅಂತ. ಆದ್ರೆ ಅವಳು ನನ್ನ ಮಾತೇ ಕೇಳಲಿಲ್ಲ. ಪುಟ್ಟವ್ವನ ಮನೆ ಅಂದ್ರೆ ಯಾವಾಗ್ಲೂ ಎಷ್ಟು ಲವ್ಲವಿಕೆಯಿಂದ ಇರ್ತಾ ಇತ್ತು. ಇವಾಗ ನೋಡಿ ಹೇಗ್ ಬಿಕೋ ಅಂತಿದೆ. ನಮ್ಮನೆ ಚಿಂಕುಳ್ಳಿ ಒಬ್ಳು ಮಾತಾಡ್ಲಿಲ್ಲ ಅಂದ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನ್ಸ್ತೈತೆ ಕಣ. ಸುಮಾ, ನೀನೇ ಮುಖ ಉದಿಸ್ಕೊಂಡು ಕೂತ್ಕೊಂಡ್ರೆ ಹೆಂಗವೇ? ಹೇಳು ಯಾಕೆ? ಎದ್ದೋಳು, ನೀನ್ ಕೋಪ ಮಾಡ್ಕೊಂಡ್ರೆ ಇಡೀ ಮನೆನೇ ಬಿಕೋ ಅನ್ಸುತ್ತೆ. ಅಕ್ಕ, ನಾನೇನು ಕೋಪ ಮಾಡ್ಕೊಂಡಿಲ್ಲ. ಮಿಸ್ಟರ್ ಗೋಪಾಲ್ನ ನೋಡಿದ್ರೆ ಪಾಪ ಅನ್ಸುತ್ತೆ, ಬೇಜಾರಾಗುತ್ತೆ. ನೀನೊಬ್ಳು ಸರಿ ಹೋದ್ರೆ ಎಲ್ಲಾನು ಸರಿ ಹೋಯ್ತೈತೆ ಕಣವಿ. ಹಲೋ ಮಿಸ್ಟರ್ ಓಲ್ಡ್ ರೋಮಿಯೋ, ಎದ್ ಬನ್ನಿ. ನಿಮ್ಗೇನು ಹೊಟ್ಟೆ ಹಸ್ವಾಗ್ತಿಲ್ವಾ? ದೇವಸ್ಥಾನದಾಗೆ ಹೊಟ್ಟೆ ತುಂಬಿರ್ಬೇಕಾದ್ರೆ ಇನ್ನೆಲ್ಲ ಸಿಗ್ತದೆ ಕುಸೆ. ಆಯ್ತಾಯ್ತು, ಅಪ್ಪ ಮಕ್ಕಳ ನಾಟಕ ಸಾಕು. ಕ್ಯಾಮೆ ನೋಡೋಗಿ. ಆದರೂ ನೀನು ಒಪ್ಕೋಬೇಕಾಯ್ತು ಪುಟ್ಟಮ್ಮಿ. ಇವತ್ತು ದೇವಸ್ಥಾನದಾಗೆ ನಿಂಗೆ ತಾಳಿ ಕಟ್ಟಿದಿದ್ರೆ ನನ್ನ ಜೀವನ ಸಾರ್ಥಕ ಆಗಿರೋದು. ಅಲ್ಲ ಮಿಸ್ಟರ್ ಗೋಪಾಲ್, ನಿಮ್ಗೆ ಈ ವಯಸ್ಸಲ್ಲೂ ನಮ್ಮ ಅವ್ವನ ಮೇಲೆ ಇಷ್ಟೊಂದು ಲವ್ವ? ಅದೇನೋ ಗೊತ್ತಿಲ್ಲ, ಇವತ್ತು ತಾಳಿ ಕಟ್ಟಿದಿದ್ರೆ ಮನಸ್ಸಿಗೆ ಒಂಥರ ಸಂತೋಷ ಆಗಿರೋದು. ನನ್ನ ಪಿರಾಣ ಇವತ್ತೇ ಹೋಗಿದ್ರು ನಾನು ಚಿಂತೆ ಮಾಡ್ತಿರ್ಲಿಲ್ಲ. ಹೋಗ್ಲಿ ಬಿಡು ಅಪ್ಪಯ್ಯ, ಅವನ ಭಾವನೆಗೂ ನಾವು ಬೆಲೆ ಕೊಡ್ಬೇಕಲ್ವೇ? ದಿಟ್ಟ ಕುಸೆ, ಪುಟ್ಟಮ್ಮಿನ ಬಲವಂತ ಮಾಡೋ ಯಾವ ಅಧಿಕಾರನೂ ನನ್ನ ತಾವಿಲ್ಲ. ಅದಕ್ಕೆ ಸುಮ್ಕಾಗ್ಬಿಟ್ಟೆ. ನೋಡಯ್ಯ, ನೀನು ನನ್ನ ಬಿಟ್ಟು ಹೋದ್ಮ್ಯಾಕು ನೀನು ಕಟ್ಟಿದಿ ತಾಳಿ ನನ್ನ ಕುತ್ತಿಗೆಯಲ್ಲೇ ಐತೆ ಅಂತಂದರೆ ಅದ್ರ ಮ್ಯಾಕೆ ನೀನೇ ಅರ್ಥ ಮಾಡ್ಕೊ. ನಾನು ಈ ತಾಳಿಗೆ ಯೋಟ್ ಗೌರವ ಮರುವಾದೆ ಕೊಟ್ಟಿವ್ನಿ ಅಂತ.
ಹಂಗಲ್ಲ ಪುಟ್ಟಮ್ಮಿ. ನೋಡಯ್ಯ, ನೀನು ಕಟ್ಟಿದ ತಾಳಿ ಅವತ್ತು ಇತ್ತು, ಇವತ್ತು ಅದೇ, ಮುಂದಕ್ಕೂ ಇರ್ತದೆ. ನೀನು ಮತ್ತೆ ನನ್ನ ಕುತ್ತಿಗೆ ತಾಳಿ ಕಟ್ಟಿ ನೀನೇ ನನ್ನ ಗಂಡ ಅಂತ ನಿರೂಪಿಸ್ಬೇಕಾದ ಏನೂ ಇಲ್ಲ, ತಿಳಿತಾ? ಆದರೂ ಪುಟ್ಟಮ್ಮಿ, ಅಪ್ಪಯ್ಯ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅವನ್ ತಾಳಿ ಕಟ್ಟಕ್ಕಾಗ್ಲಿಲ್ಲ ಅಂತ ಬೇಸರ ಮಾಡ್ಕೊಬಿಡಿ. ನೀವು ಯಾವತ್ತಿದ್ರು ನಮ್ಮ ಅಪ್ಪಯ್ಯನೇ. ಹೌದು ಮಿಸ್ಟರ್ ಗೋಪಾಲ್. ಸಾಕಣ್ರವ, ನೀವೆಲ್ಲ ನನಗೆ ಇಷ್ಟೊಂದು ಗೌರವ ಕೊಡ್ತಾ ಇದ್ದೀರಲ್ಲ, ಅಷ್ಟೇ ಸಾಕು ನನಗೆ. ಆದ್ರೂ ನೀವು ಒಂದೊಂದ್ಸತಿ ತುಂಬಾ ಹಠ ಮಾಡ್ತೀರಾ ಗೋಪಾಲಪ್ಪ. ಹಳೆ ಚಾಳಿ ಮರೆಯೋಕ್ಕಾಯ್ತಾ ಇಲ್ಲ. ಆದ್ರೂ ಮದ್ವೆ ಆಗಿರೋ ಹೆಂಡ್ತಿನೇ ಇನ್ನೊಂದ್ಸಲ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದಿರಲ್ಲ, ನಿಮ್ಮನ್ ಮೆಚ್ಬೇಕಾದ್ದೆ ಅಲ್ವಾ ಅಕ್ಕ? ಎಷ್ಟೇ ಆಗಲಿ ನಿಮ್ಗಳ ಅಪಾಯ ಅಲ್ದೆ ನಾನು. ಅದಕ್ಕೆ ನಿಮ್ನ ಸೂಪರ್ ಅಂದಿದ್ದು. ಏಯ್, ಹೋಗಿ ಎಲ್ಲ ಊಟ ಮಾಡಿ, ಪತ್ರ ಜಲ್ದಿ ಎದ್ದು ಮೆಸ್ ಶುರು ಮಾಡಬೇಕು. ಅವ ಕಡ್ದ ನೀನ್ ತವ ವಸೀಂ ಮಾತಾಡ್ಬೇಕಾಗಿತ್ತು. ಏನಿಂದ ಹೊಸ ಐಸ್ಯ? ನಂದೇನ ಬರ್ತೈತೆ, ಎಲ್ಲ ನಿಂಗೆ ಗೊತ್ತಿರೋದಯ್ಯ. ಹೌದಂತೆ. ಹೋಗಲ್ಲ ಹೋಗಲ್ಲ ಅನ್ಕೊಂಡು ಕಲ್ಯಾಣೋತ್ಸವಕ್ಕವಾಗಿದ್ದೆ. ಯೋನ್ ಸಮಾಚಾರ? ಅದೇ ಹೋಗ್ಬೇಕು ಅನ್ಸ್ತು, ಅದಕ್ಕೆ ಹೋದೆ. ಮಾಡು, ನೀನ್ ಸುಮ್ಕೆ ಹಂಗೆಲ್ಲ ಯೋನು ಮಾಡವನಲ್ಲ ಅನ್ನೋದು ನನಗೂ ಸಂದಾಗ ಗೊತ್ತೈತೆ. ಅದ್ಯೋನ್ ಕಾರಣ ಅಂತ ದಿಟ ಯೋಳು. ಅದಕ್ಕೆ ಕಾರಣ ನಾನು ಹೇಳ್ತೀನತ್ತೆ. ವಾ, ನೀನು ಬಂದ್ಯಾವಾ? ಅಲ್ಲ, ಇಬ್ರು ಗುಡಿಗೆ ಹೋಗಲ್ಲ ಹೋಗಲ್ಲ ಅನ್ಕೊಂಡ್ ಒಟ್ಟಿಗೆ ಹೋಗಿದ್ದೀರಾ? ಯೋ ನಿಮ್ ಕತೆ. ನಾವಿಬ್ರು ಇನ್ಮೇಲೆ ಪಾರ್ಟ್ನರ್ಸ್ ಅತ್ತೆ, ಅದಕ್ಕೆ ಹೋಗಿದ್ವಿ. ಏನ್ ಮಾವ? ಇನ್ಮೇಲೆ ನಮ್ಮಿಬ್ರಿಗೂ ತುಂಬಾ ಕೆಲಸ ಇರತ್ತೆ. ಒಂದೇ ಗುರಿ, ಒಂದೇ ಕಡೆ ಓಡಾಟ. ನಮ್ಮಿಬ್ರು ಇನ್ಮೇಲೆ ಯಾರು ಪ್ರಶ್ನೆ ಮಾಡಂಗಿಲ್ಲ. ಇದ್ಯೋ ಅನ್ಲ ಕಂಟಿ, ರಾಧಾ ಹಿಂಗೆ ಹೇಳ್ತಾವಳೆ. ಹೌದವ, ಇನ್ಮೇಕೆ ನಮ್ಮಿಬ್ರದ್ದು ಒಂದೇ ಗುರಿ. ಅವ ನಾನೊಂದು ಫೋನ್ ಮಾಡೋದಿದೆ, ಮಾಡ್ಬಿಡ್ತೀನಿ. ರಾಧಾ, ನೀವಿಬ್ರು ಒಗ್ತಾಗಿ ಯೋನೋ ಮಾತಾಡ್ತಿದ್ದೀರಾ. ನನಗಂತೂ ಒಂದು ಅರ್ಥ ಆಯ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.